ಜನರು ತಾವೆಲ್ಲ ಸೇರಿ ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಭಾರತೀಯ ಜನತಾ ಪಕ್ಷ ಮತ್ತೆ ರೈತರು ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತೀರಾ ಸರ್? ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ನಿಮ್ಮ ಈ ನಿರ್ಧಾರವನ್ನ ಕೈ ಬಿಡಿ ಅಂತ ವಿನಮ್ರವಾಗಿ ಕೇಳ್ಕೊಳಕ್ ಇಷ್ಟಪಡ್ತೀವಿ. ಕಾರಣ ಇಷ್ಟೇ, ರೈತರಿಗೆ ಇಷ್ಟ ಇಲ್ಲಿರುವಂತ ಕೆಲಸನ ಮಾಡಕ್ ಹೊರಟಿದ್ದೀರಿ. ಎರಡನೇದು, ರೈತರನ್ನ ಒಕ್ಕಲಿಸಿ ಏನ್ ಮಾಡ್ಬೇಕು ಅಂತ ತಾವು ತೀರ್ಮಾನ ಮಾಡಿದಿರಿ. ರೈತರ ಪರ ಅಂತ ಬೊಮ್ಮ ಹೊಡಿತೀರಿ. ಎಲ್ಲಿ ನೀವು ರೈತರ ಪರವಾಗಿ ಕೆಲಸ ಮಾಡ್ತಾ ಇದೀರಿ? ರೈತರು ನಮ್ ಜಮೀನ್ ನಾವು ಕೊಡಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ನೀವು ರೈತರನ್ನ ನಿಮ್ಮ ಏಕಪಕ್ಷೀಯ ನಿರ್ಧಾರದಿಂದ ಒಕ್ಕಲಿಸುವಂತ ಕೆಲಸ ಮಾಡ್ತಾ ಇದೀರಿ. ನಾಳೆ ದಿನ ನಮ್ಮ ಮುಂದಿನ ಪೀಳಿಗೆ ನಾವು ಎಲ್ಲಿಂದ ತಂದ್ಕೊಡೋದು? ಆಹಾರಕ್ಕೆ ಎಲ್ಲಿಂದ ಹೋಗ್ಬೇಕು? ನಾವು ಎಲ್ಲಿಗೆ ಹೋಗ್ಬೇಕು? ಈ ನಿರ್ಧಾರ ದಯಮಾಡಿ ತಾವು ಇಲ್ಲಿಗೆ ಕೈ ಬಿಟ್ಟು ರೈತರಾಗಿ ಉಳಿಯೋಕೆ ಬಿಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಿದ್ದೀವಿ. ಸರ್, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಟ್ಟಿಲ್ಲ, 1 ಎಕರೆಗೆ 2,50,00,000 ಕೊಡ್ತಾ ಇದೀವಿ, ರೈತರು 70% ರೈತರೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಾರಲ್ಲ ಸರ್? ಏನು ಅದನ್ನ ಶ್ವೇತ ಪತ್ರ ಬಿಡುಗಡೆ ಮಾಡಿ ತಾವು ಎಲ್ಲಿದೆ 70% ರೈತರು ಎಲ್ಲಿ ಕೊಟ್ಟಿದ್ದೀರಿ ನೀವು? ಆಯ್ತು, ನೀವು ಅತಿ ಹೆಚ್ಚು ಇಂಡಿಯಾದಲ್ಲಿ ಎಲ್ಲೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಲ್ವಾ? ಏನ್ ತಗೊಂಡ್ ದುಡ್ಡನ್ನ ತಿನ್ನಕ್ಕಾಗತ್ತ? ನಾವು ರೈತರಾದವ್ರು ಯಾರು ದುಡ್ಡು ತಿನ್ನೋದಿಲ್ಲ ಸ್ವಾಮಿ. ದಯಮಾಡಿ ರೈತರು ಬೆಳೆದ್ರೆ ಇಡೀ ದೇಶಕ್ಕೆ ಸಿಗುತ್ತೆ. ರೈತರು ನಮ್ಮ ದೇಶದ ಬೆನ್ನೆಲುಬು. ತಮ್ಗೆಲ್ರಿಗೂ ಗೊತ್ತಿದೆ. ಈ ಮಾಧ್ಯಮದ ಮುಖಾಂತರ ತಿಳಿಸೋದು ಏನಂತಂದ್ರೆ, ನಮ್ಮ ದೇಶದ ಬೆನ್ನೆಲುಬನ್ನ ನಾವು ಪ್ರತಿ ಸರಿ ರೈತರು ಅಂತ ಬರೀ ನಾವು ಪೇಪರ್ ನಲ್ಲಿ ಮೀಡಿಯಾದಲ್ಲಿ ಹೇಳಿದ್ರೆ ಸಾಕ? ರೈತರಿಗೆ ಪರೋಕ್ಷವಾಗಿ ನಾವು ನಮ್ಮಿಂದ ಏನ್ ಸಾಧ್ಯ ಆಗುತ್ತೆ ಅದನ್ನ ಮಾಡೋದನ್ನ ಫಸ್ಟ್ ಕಲಿರಿ ತಾವು. ರೈತರೇ ಇಲ್ಲ ಅಂತ ಆದ್ರೆ ದೇಶದ ಬೆಳವಣಿಗೆ ಎಲ್ಲಿಂದ ಬರೋಕ್ ಸಾಧ್ಯ ಆಗತ್ತೆ? ಹಾಗಾಗಿ ದಯಮಾಡಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಡಿ. ವ್ಯವಸಾಯ ನಮಗ್ ಬೇಕಾಗಿರುವಂತದ್ದು. ನಾವು ಪೂರ್ವಜರಿಂದ ವ್ಯವಸಾಯ ಮಾಡ್ಕೊಂಡ್ ಬಂದಂತವ್ರು. ವ್ಯವಸಾಯನೇ ನಮ್ಮ ಕಸುಬಾಗಿರೋದ್ರಿಂದ ದಯಮಾಡಿ ವ್ಯವಸಾಯ ಮಾಡಕ್ಕೆ ನಮ್ಗೆ ಜಮೀನು ಬೇಕಿದೆ. ನಿಮ್ಮ ಮಿಕ್ಕಂತ ಏನೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಕ್ಕೆ ನೀವು ಸಿಟಿ ಮಾಡಕ್ ಹೊರಟಿದ್ದೀರಿ, ಅದನ್ನ ಬೇರೆ ಕಡೆ ಮಾಡಿ. ಇಲ್ಲಿ ನಮಗೆ ಫಲವತ್ತಾದ ಭೂಮಿ ಇರುವಂತದ್ದು. ಈಗ ಎಲ್ಲಿ ಫಲವತ್ತಾದ ಭೂಮಿ ಇಲ್ಲ ಅದು ಮಾಡಿ, ನೀವು ನಮ್ಗೂ ಅಭ್ಯಂತರ ಇಲ್ಲ. ಹಾಗಾಗಿ ನಾವು ಎಲ್ಲಿ 80% ತೋರಿಸಿ, ನೀವು ಮೊದಲು ಹೇಳ್ತಾ ಇದೀರಿ, ಬಾಯಲ್ಲಿ ಹೇಳ್ತಾ ಇದೀರಿ ಅಷ್ಟೇ. ಎಲ್ಲೂ 80% ಯಾವ ರೈತರು ಒಪ್ಕೊಂಡಿಲ್ಲ. ಸರ್, ಈಗ ಬಿಡದಿ ಟೌನ್ಶಿಪ್ ಆಯ್ತು ಅಂದ್ರೆ ಕಾಂಗ್ರೆಸ್ ದೊಡ್ಡ ಮಹಾನಾಯಕರು ಅವ್ರು ಏನ್ ಹೇಳ್ತಾರೆ, ಫ್ಯೂಚರ್ ಅಲ್ಲಿ ಒಂದು 40 ರಿಂದ 50 ವರ್ಷ ಆದ್ಮೇಲೆ ಬಹಳಷ್ಟು ವಿದ್ಯಾವಂತರಿಗೆ ಲಕ್ಷಾಂತರ ಕೆಲಸ ಸಿಗುತ್ತೆ ಅಂತಾರೆ. ನಿಮಗೆ ಬಹುಶಃ ಎಲ್ರಿಗೂ ಗೊತ್ತಿರುವಂತ ವಿಷಯ, ಈ ಕೋವಿಡ್ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಎಂತೆಂತ ವಿದ್ಯಾವಂತರು ವ್ಯವಸಾಯ ಮಾಡಕ್ ಬಂದಿದ್ದಾರೆ ಅಂತ ನಮಗೆ ಕಣ್ಣಿಗೆ ತಾಜಾ ಉದಾಹರಣೆಗಳಿದ್ದಾರೆ. ಹಾಗಾಗಿ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾರಿಗೂ ಬೇಡ. ಅವ್ರಿಗೆ ಏನಾದ್ರು ಕಣ್ಣು ಇದ್ದಿದ್ದೆ ಆದ್ರೆ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಬಂದ್ಬಿಟ್ಟು ವ್ಯವಸಾಯ ಮಾಡ್ತಿದ್ದಾರೆ ಅಂತ ಕಂಡು ಬಿಟ್ಟು ಒಂದ್ಸರಿ ನೋಡ್ಬಿಟ್ರೆ ಅದಕ್ಕೆ ಇನ್ನೇನು ಉದಾಹರಣೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸರ್, ಇನ್ನೊಂದೇ ಒಂದು ವಿಷಯ ಸರ್, ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಅದು ಸಹಿತ ಬಿಜೆಪಿ ಪಕ್ಷದವರು ಮತ್ತೆ ಕುಮಾರಸ್ವಾಮಿ ಅವರು ಷಡ್ಯಂತ್ರ ನಡೆಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಮಟ್ಟದ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಲ್ಲ ಸರ್? ಇದು ಅವರು ರಾಜಕೀಯ ಪ್ರೇರಿತ ಹೇಳಿಕೆ. ಯಾಕೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಅದು ಕರ್ನಾಟಕದಲ್ಲಿ ಮುಂದೆ ಯಾರು ಒಕ್ಕಲಿಗ ಸಿಎಂ ಆಗೇ ಇರಲಿಲ್ವಾ? ಅದೆಲ್ಲ ಸುಳ್ಳು ಕಟ್ಟುಕತೆ ಅವ್ರದ್ದು. ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು 100 ಗಟ್ಟಲೆ ಎಕರೆಗಳಿದೆ, ಅದನ್ನು ಉಳಿಸೋದಕ್ಕೆ ಷಡ್ಯಂತ್ರ ಅಂತ. ಅದೇ ರೀತಿ ಬೇರೆ ಹೇಳ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ 200 ಎಕರೆ ಜಮೀನಿದೆ ಬೇನಾಮಿ ಹೆಸರಲ್ಲಿ ಅಂತ ಹೇಳ್ತಿದ್ದಾರೆ. ಅವಾಗ ತುಂಬಾ ಕಡಿಮೆ ದರದಲ್ಲಿ ಕೊಂಡ್ಕೊಂಡಿದ್ರು. ಈಗ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವೈಟ್ ಮನಿ ಮಾಡ್ಕೊಳ್ಳಿಕ್ಕೆ ಅವಾಗ ಬ್ಲಾಕ್ ಮನಿ ಕೊಟ್ಟ ಜಮೀನುಗಳನ್ನ ಪರ್ಚೇಸ್ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. 30-40 ಲಕ್ಷ ದುಡ್ಡಿನಲ್ಲಿ ಎಕರೆಗೆ ದುಡ್ಡು ತಗೊಂಡಿದ್ದಾರೆ. ಈಗ 2.5 ಕೋಟಿ 3 ಕೋಟಿ ಅಷ್ಟು ಬೆಲೆ ಇರುವಂತ ವೈಟ್ ಅಮೌಂಟ್ ಬರುತ್ತೆ. ಅವ್ರು ಯಾವ ಕಾರಣಕ್ಕೆ ಮಾಡ್ತಿರ್ಬೋದು ಅಂತ ನಮ್ಮ ಅಭಿಪ್ರಾಯ. ನಾವ್ ಹೇಳ್ಬೇಕಾಗತ್ತ ಈ ಪ್ರತಿಭಟನೆ ಸರ್ಕಾರಕ್ಕೆ ಗಂಟೆ ಆಗುತ್ತಾ? 100ಕ್ಕೆ 100% ಇದು ಎಚ್ಚರಿಕೆ ಗಂಟೆನೆ. ದೇವೇಗೌಡರು ಅಂತ ಮಹಾನಾಯಕರನ್ನ ನೀವೇನಾದ್ರು ಬೀದಿಗೆ ತಂದಿದ್ದೆ ಆದ್ರೆ ಅದ್ರ ಪ್ರತಿಫಲ ನೀವೆಲ್ಲ ಅನುಭವಿಸಬೇಕಾಗತ್ತೆ.